ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸೊ ಇವತ್ತಿನ ಒಂದು ವಿಡಿಯೋ ಅಂದರೆ ತುಂಬ ದಿನಗಳ ಬಳಿಕ, ಅದು ಖಂಡಿತವಾಗಲೂ ಗೃಹಲಕ್ಷ್ಮಿ ಬಗ್ಗೆ. ಸೊ ಗೃಹಲಕ್ಷ್ಮಿ ಹಣದ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಬೇಸಿಕಲಿ ದ ಕಂತು ಏನಿದೆ ಅದ್ರ ಬಗ್ಗೆ. ಸೊ ಎಲ್ರಿಗೂ ಗೊತ್ತೇ ಇದೆ, ಈಗಾಗಲೇ 21ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮೆ ಆಗಿದೆ. ಸೊ ಯಾರೆಲ್ಲ ಬಂದಿದ್ದೀರಾ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ತುಂಬ ಜನರಿಗೆ 90 to 95% ಜನರಿಗೆ ಈಗಾಗಲೇ 21ನೇ ಕಂತು ಜಮೆ ಆಗಿದೆ. ಓಕೆನಾ. ಸೊ ಇನ್ನಷ್ಟು 5% ಉಳಿದ ಜನರಿಗೆ ಮಾತ್ರ ಜಮೆ ಆಗಲಿಕ್ಕೆ ಇದೆ. ಹಾಗಾಗಿ ಈಗಿನ ಒಂದು ಕನ್ಫ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ಮೊನ್ನಷ್ಟೇ ನಮ್ಮ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ನಾವು 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೇವೆ, ಇನ್ನು 24ನೇ ಕಂತಿನ ಹಣ ಮಾತ್ರ ಬಾಕಿ ಇದೆ, ಅಂದರೆ ಜುಲೈ ತಿಂಗಳಂದು ಆಗಸ್ಟ್ನಲ್ಲಿ ಕೊಡಲಿಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಿಮಗೆ 21ನೇ ಕಂತು ಏನು ಸಿಕ್ಕಿದೆ ಅದು ಜೂನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಇದು ನಮಗೆ ತಪ್ಪಿದೆಯೋ ಅವರಿಗೆ ತಪ್ಪಿದೆಯೋ ಅನ್ನೋದು ನಮಗೆ ಎಲ್ರಿಗೂ ಕೂಡ ಇರುವಂತಹ ಒಂದು ಕನ್ಫ್ಯೂಷನ್. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಸೊ ಎಲ್ರಿಗೂ ಕೂಡ ಗೊತ್ತೇ ಇರುವ ವಿಚಾರ, 21ನೇ ಕಂತಿನಿಂದ ಹಣ ಬರಬೇಕಾಗಿತ್ತು, ಅದೀಗ 21ನೇ ಕಂತಿನ ಹಣ ಎಲ್ರಿಗೂ ಲಭ್ಯವಾಗಿದೆ. ಇನ್ನು ಅವರು ಕೊಡ್ತಾ ಇದ್ರೆ ಅದು 22ನೇ ಕಂತಿನ ಹಣ ಅಂತ ಎಲ್ರಿಗೂ ಗೊತ್ತೇ ಇದೆ. ಆದರೆ ಅವರು ಹೇಳ್ತಾ ಇದ್ದಾರೆ, ಇನ್ನು ನಾನು 24ನೇ ಕಂತಿನ ಹಣವನ್ನು ನಾವು ಸರ್ಕಾರದಿಂದ ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆಲ್ರಿಗೂ ಗೊತ್ತೇ ಇದೆ 22ನೇ ಕಂತು ಇನ್ನು ಬರಲಿಕ್ಕೆ ಇರುವಂಥದ್ದು. ಸೊ ಇನ್ನುಳಿದ 2 ಕಂತುಗಳು ಇಲ್ಲಿ ಅಲ್ವಾ. ಸೊ ಹಾಗಿದ್ರೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಕ್ವಶನ್ ಮಾಡಲೇಬೇಕು. ಸೊ ನಿಮಗೆ ತಪ್ಪಿದ್ಯೋ ಇಲ್ಲ ಅವರಿಗೆ ತಪ್ಪಿದ್ಯೋ ಅಲ್ಲ, ಏನು ಕತೆ ಏನು ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಸೊ ಜನಗಳನ್ನ ಯಾಕೆ ಈ ಥರ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ತುಂಬ ಬೇಸರದ ವಿಚಾರ ಅಂತ ಹೇಳ್ಬೋದು. ಸೊ ಎಲ್ಲ ಕಂತನ್ನ ಕೊಟ್ಟಿದ್ದೇವೆ, ಇಲ್ಲ ನಾವು 22ನೇ ಕಂತಿನ ಹಣವನ್ನೇ ಹಾಕ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ಬೇಜಾರಾಗ್ತಾ ಇತ್ತಿಲ್ಲ. ಬಟ್ 24ನೇ ಕಂತಿನ ಹಣ ಏನು ಬಾಕಿ ಇದೆ, 23ನೇ ಕಂತಿನ ಹಣವನ್ನು ನಾವು ಬಿಟ್ಟಿದ್ದೇವೆ ಅಂತ ಅವ್ರು ಹೇಳಿದ್ದಾರೆ. ಸೊ ನಿಮಗೆ ಕೂಡ ಕೌಂಟ್ ಮಾಡಿ ನೋಡ್ಕೋಬೋದು, ನಿಮ್ಮ ಪಾಸ್ಬುಕ್ನಲ್ಲಿ ಎಂಟ್ರಿ ಆಗಿರ್ಬೋದು. ಸೊ 40,000 ಹಣ ಒಟ್ಟು 20 ಕಂತಿನವರೆಗೆ ನಿಮಗೆ 40,000 ಹಣ ಲಭ್ಯವಾಗಿದೆ ಎಲ್ರಿಗೂ ಕೂಡ. ಈಗ 21ನೇ ಕಂತಿನ ಹಣ ಕೂಡ ಬಿಟ್ಟಿದ್ದಾರೆ. ಹಾಗಾಗಿ 42,000 ರೂಪಾಯಿಗಳು ನಿಮ್ಮ ಅಕೌಂಟ್ಗೆ ಬಿದ್ದಿದೆ ಅಲ್ವಾ. ಸೊ ಇನ್ನು ಅವ್ರು ಕೊಡಬೇಕಾಗಿದ್ದು 22ನೇ ಕಂತಿನ ಹಣ. ಸೊ ನಿಮಗೆ ಕನ್ಫ್ಯೂಷನ್ ಆಗದಿರಲಿ ಅಂತ ಹೇಳಿ ನಾನು ಪುನಃ ಒತ್ತಿ ಹೇಳ್ತಾ ಇದ್ದೇನೆ ವೀಕ್ಷಕರೇ, ನಿಮಗೆ ಏನು ಬರಬೇಕಾಗಿದ್ದು 22ನೇ ಕಂತಿನ ಹಣ. ಸೊ ಅಫಿಷಿಯಲಿ ಈಗಾಗಲೇ 21ನೇ ಕಂತಿನ ತನಕ ಅವ್ರು ಬಿಡುಗಡೆ ಮಾಡಿದ್ದಾರೆ. ಬಟ್ 22ನೇ ಕಂತಿನ ಹಣದಿಂದ ಇನ್ನು ಬರಬೇಕಾಗಿದೆ. ಆದರೆ ಮೊನ್ನೆಷ್ಟೇ ಅವ್ರು ಕೊಟ್ಟ ಒಂದು ಮಾಧ್ಯಮದವರ ಹತ್ರ ಹೇಳಿಕೆಯಲ್ಲಿ ಕೊಟ್ಟ ಮಾಹಿತಿಯಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, 23ನೇ ಕಂತಿನ ಹಣದವರೆಗೆ ನಾವು ಎಲ್ಲ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ, ಇನ್ನು 24ನೇ ಕಂತಿನ ಹಣ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇದರ ಬಗ್ಗೆ ಏನು ಅನಿಸ್ತಾ ಇದ್ರೆ ನಿಮಗೆ ನೀವೇ ಲೆಕ್ಕ ಮಾಡಿ ಒಮ್ಮೆ ನೋಡಿ, ನಿಮಗೆ ಏನು ಅನಿಸ್ತಿದೆ ಅದರ ಬಗ್ಗೆ ನೀವೇ ಕೂಡ ಹೇಳಿ ಅಂತ ಹೇಳ್ತೇನೆ. ಸೊ ಎಲ್ಲರೂ ಕೂಡ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಬೇಕು. ಸೊ ಇನ್ನು ಈ ಒಂದು 24ನೇ ಕಂತು ಅವರ ಲೆಕ್ಕದಲ್ಲಿ ಇನ್ನು 24ನೇ ಕಂತು ಬರಬೇಕಾಗಿದೆ ಅಲ್ವಾ. ಸೊ ಈ ಒಂದು 24ನೇ ಕಂತಿನ ಹಣವನ್ನು ಆದಷ್ಟು ಬೇಗನೆ, ಅಂದರೆ ಈ ಒಂದು ಗೌರಿ ಗಣೇಶ ಹಬ್ಬ ಏನು ಬರ್ತಾ ಇದೆ, ಸೊ ಆ ಒಂದು 27ನೇ ತಾರೀಕು ಅಲ್ವಾ, ಸೊ ಆ ಹಬ್ಬದ ದಿನ ನಾವು ಹಾಕ್ತೇವೆ ಅಂತ ಕೂಡ ಅವ್ರು ಹೇಳಿದರು. ಸೊ ಹಾಗಾಗಿ ನನಗೂ ಕೂಡ ಈ ಒಂದು ಮಾಹಿತಿ ಸಿಕ್ತು, ಗೌರಿ ಗಣೇಶ ಹಬ್ಬಕ್ಕೆ ಇನ್ನೊಂದು 2,000 ರೂಪಾಯಿ ನಿಮಗೆ ಬೀಳಿದೆ. ಆದರೆ ಅದು ಖಂಡಿತವಾಗ್ಲೂ 24ನೇ ಕಂತಿನ ಹಣ ಅಲ್ಲ, ಅದು 22ನೇ ಕಂತಿನ ಹಣ. ಓಕೆನಾ. ಸೊ ನೀವೆಲ್ಲರೂ ಕೂಡ ತಿಳ್ಕೋಬೇಕಾದ ವಿಷಯ ಇದು. ಬಟ್ ನೀವು ಯಾರು ಕೂಡ ವಾಯ್ಸನ್ನು ರೇಸ್ ಮಾಡ್ತಾ ಇಲ್ಲ, ಇದೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಎಲ್ಲರೂ ಕೂಡ ಎಲ್ಲ ಯೂಟ್ಯೂಬರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಬಟ್ ಆದರೂ ಕೂಡ ಯಾರು ಕೂಡ ಮಾತಾಡ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಆದಷ್ಟು ಲೈಕ್ ಮಾಡಿ, ಕಮೆಂಟನ್ನು ಮಾಡಿ, ಶೇರನ್ನು ಮಾಡಿ, ಎಲ್ಲ ಒಂದು ವಿಷಯಗಳ ಬಗ್ಗೆ, ಈ ಒಂದು ವಿಷಯ ಬಗ್ಗೆ ನೀವೇ ಮಾತಾಡಬೇಕು, ನೀವೇ ಎಚ್ಚೆತ್ಕೊಳ್ಬೇಕು ಹೊರತು ಬೇರೆ ಯಾರು ಕೂಡ ಮಾತಾಡೋದಿಲ್ಲ. ಹಾಗಾಗಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಇನ್ನು 22ನೇ ಕಂತಿನ ಹಣ ನಮಗೆ ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ. ಓಕೆನಾ. ಸೊ ಇದು ನಿಮ್ಮ ಹಣ, ನೀವು ಕೇಳಬೇಕಾದ ಹಕ್ಕು ಅಂತ ನಾನು ಹೇಳ್ತೇನೆ. ಸೊ ನೀವೇ ಕೇಳಬೇಕು ಹೊರತು ಬೇರೆ ಯಾರು ಕೂಡ ಬಂದು ಇದನ್ನು ಪ್ರಶ್ನೆಯನ್ನು ಮಾಡೋದಿಲ್ಲ. ಹಾಗಾಗಿ ಈ ಒಂದು ಹಣ ಎಲ್ಲಿ ಗಂಟ ಎಲ್ರಿಗೂ ಯಾರಿಗಾದ್ರೂ ಬಂದಿದ್ಯಾ? ನಿಮ್ಗಳಿಗೆ ಯಾರಿಗಾದ್ರೂ 23ನೇ ಕಂತು 24ನೇ ಕಂತಿನ ಹಣ ಬಂದಿದ್ಯಾ ಹೇಳಿ. ಇಲ್ಲ ತಾನೇ. ಸೊ ಹಾಗಾಗಿ ಯಾಕೆ ಸುಮ್ಮನೆ ಕೂತಿದ್ದೀರಾ? ರೈಸ್ ಯುವರ್ ವಾಯ್ಸ್ ಅಂತ ಹೇಳ್ತೇನೆ. ಎಲ್ಲರೂ ಕೂಡ ಎಚ್ಚೆತ್ಕೊಂಡು ನಿಮ್ಮ ಒಂದು ವಾಯ್ಸನ್ನ ರೈಸ್ ಮಾಡಿ ಅಂತ ಹೇಳ್ತೇನೆ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸ್ತೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲಾದರೂ ಹಣ ಬಂದಿದ್ರೆ 23, 24ನೇ ಕಂತಿನ ಹಣ ಬಂದು ಸುಮ್ಮನೆ ಇದ್ರೆ ಅದು ಕೂಡ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ 21ನೇ ಕಂತಿನ ಹಣ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ 22ನೇ ಕಂತಿನ, ನಮ್ಮ ಲೆಕ್ಕದಲ್ಲಿ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತೇವೆ ಅಂತ ಹೇಳಿದ್ದಾರೆ. ಸೊ ನನಗೆ ಈ ಒಂದು ಅಫಿಷಿಯಲಿ ಈ ಒಂದು ಮಾಹಿತಿ ಲಭ್ಯವಾಗಿದೆ. ಸೊ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಸೊ ಹಬ್ಬದನ್ನ ವಿಜೃಂಭಣೆಯಿಂದ
ಹಾಗೆ ಶಾಂತಿಯುತವಾಗಿ ಒಳ್ಳೆಯ ಒಂದು ಸಮೃದ್ಧಿಯನ್ನು ನೀಡಲಿ ಅಂತ ಹೇಳ್ತಾ ಅಡ್ವಾನ್ಸ್ಡ್ ಆಗಿ ವಿಶ್ ಮಾಡ್ತಾ ಇದ್ದೇನೆ. ಸೊ ಎಲ್ಲ ವೀಕ್ಷಕರಿಗೂ ನನ್ನ ವಿಶನ್ನು ಕೋರ್ತಾ ಇದ್ದೇನೆ. ಓಕೆನಾ? ಸೊ ವೀಕ್ಷಕರು ಇದ್ರ ಬಗ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.